ಪ್ರಮುಖವಾಗಿ ಏನೆಂದ್ರಲ್ಲಿ ಬಳಸ್ತಾರ ಸರ್ ಇದು ಮೇಜರ್ ಆಗಿ ಮದುವೆಗಳಿಗೆ ಎನಿ ಒಂದು ಡೆಕೋರೇಷನ್ ಇದ್ರನ್ನೇ ಪಾರ್ಸಲ್ ಈ ತರ ಬಂಚಸ್ ಕಿತ್ಕೊಂಡು ಹೊರಡೋಗ್ತಾರೆ. ಬಂಚಸ್ ಹೌದು, ಹೂವ ಕೊಯ್ದಿರ ಹಾಗೆ ಕಡ್ಡಿ ಸಮೇತ ಕೊಯ್ಕೊಂಡು ಹೊರಡೋಗ್ತಾರೆ. ಯಾಕಂದ್ರೆ ಆಂಧ್ರ ಅವೆಲ್ಲ ಸ್ಟಾಪ್ ಆದಾಗ ಇವು ರೈಸ್ ಯಾಕಂದ್ರೆ ಫರ್ ಕೆಜಿ 700 rupees ಹೋಗಿದೆ. ಇದು ಏನಕ್ಕೆ ನಾನು ಆಕ್ಚುಲಿ ಬಜ್ಜಿ ಬೆಳೆದಿದ್ದೆ ಲಾಸ್ಟ್ ಇಯರ್. ಬಜ್ಜಿ? ಹೌದು. ಓಹೋ, ಏನಣ್ಣ ಇದು 2ನೇ ಬೆಡ್ಡಾಗ ಹೋಗ್ಬಿಟ್ಟು ಇಂಥ ಬೆಳೆ ಮಾಡಿದ್ಯಾ? ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ವಾಯ್ಸ್ ಏನಿಷ್ಟು ಜೋರಾಗಿ ಬರ್ತಾ ಇದೆ ಅಂದ್ಕೊಂಡಿದ್ದೀರಾ? ವಾಯ್ಸು ಜೋರಾಗಿ ಬರೋದಕ್ಕೆ ಕಾರಣ ಈ ಬ್ಯೂಟಿಫುಲ್ ಫ್ಲವರ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಸೇವಂತಿಗೆ ಹೂವು. ನನ್ನ ಚಾನಲಲ್ಲಿ ಬಂದು ಇದ್ರ ಬಗ್ಗೆ ಒಂದು ಮಾಹಿತಿನೂ ಕೊಟ್ಟಿರಲಿಲ್ಲ, ಅದಕ್ಕೆ ಇವತ್ತು ಕೊಡೋಣ ಅಂತ ಬಂದಿದ್ದೀನಿ. ಇನ್ನು ಇದ್ರ ಹೆಸರು ಕೇಳೋದಾದರೆ ಬಿ ವೈಟ್ ಅಂತಾರೆ. ನೀವು ಬಿ ವೈಟ್ ಅಂತ ಹೇಳಿದ್ರೆ ಏನಂತ ಕೇಳ್ಬೋದು. ಬಿ ವೈಟ್ ಅಂದರೆ ನೀವು ಬ್ಯೂಟಿಫುಲ್ ವೈಟ್ ಆದರೂ ಅಂದ್ಕೊಳ್ಳಿ, ಅಥವಾ ಇನ್ನೇನಂತಾರೆ ಬ್ರೈಟ್ ವೈಟ್ ಆದರೂ ಅಂದ್ಕೊಳ್ಳಿ, ಅಥವಾ ಬಸ್ಕಿನ್ ವೈಟ್ ಆದರೂ ಅಂದ್ಕೊಳ್ಳಿ. ಸೊ ಇದ್ರ ಮೂಲ ಹೆಸರು ಬಂದು ಬಸ್ಕಿನ್ ವೈಟ್ ಅಂತ ಏನೋ ಕರೀತಾರೆ, ಅದಕ್ಕೆ ಬಿ ವೈಟ್ ಅಂತ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ. ಸೊ ಈ ಬೆಳೆ ಬಂದು ನನ್ನ ಚಾನಲಲ್ಲಿ ನಾನು ಇಲ್ಲಿವರೆಗೂ ನಾನು ಕೊಟ್ಟಿರಲಿಲ್ಲ ಮಾಹಿತಿ. ಸೊ ಫಾರ್ಮರ್ಸು ಯಾರೇ ಅಷ್ಟೇ ಆಗಲಿ ಈ ಬೆಳೆ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಹೇಳಿದ್ರೆ ಖಂಡಿತ ಮುಂದೆ ಬರೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಬೆಳೆಯೋ ಟೆಕ್ನಿಕ್ಗಳೆಲ್ಲ ಎಲ್ಲರೂ ತಿಳ್ಕೊಂಬಿಡ್ತೀರಾ, ನೀವೆಲ್ಲ ತಿಳ್ಕೊಂಬಿಡ್ತೀರಾ ಅಂತ ಭಯ ಅವ್ರಿಗೆ. ಆ ಭಯನ ಮೀರಿ ಒಬ್ಬರು ಕೊಡ್ತೀನಿ ಅಂತ ಬಂದಿದ್ದಾರೆ. ಅವ್ರ ಜೊತೆ ಇವತ್ತು ಮಾತಾಡಿ ಇದರ ಬೆಳೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ನಿಮಗೋಸ್ಕರ ತರ್ತಾ ಇದ್ದೀನಿ. ನೀವು ನೋಡಿಲ್ಲ ಅಂದರೆ ನಿಮಗೆ ಲಾಸು, ನೋಡೋದವ್ರಿಗೆ ಪಾಸು. ಬನ್ನಿರಿ ಹೋಗೋಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಮತ್ತು ನಿಮ್ಮೂರು? ನಮ್ಮ ಹೆಸರು ಅರುಣ್ ಕುಮಾರ್ ಅಂತ. ಅರುಣ್ ಕುಮಾರ್ ಅವರೇ, ಊರ ಹೆಸರು? ತುರುಣ್ಸಿ, ಮಾಸ್ತಿ ಹೋಬಳಿ. ಹೌದು. ಅಣ್ಣ, ಈ ತಳಿ ಬಗ್ಗೆ ತುಂಬ ಜನ ನನ್ನ ವಿಡಿಯೋಗಳು ಕೇಳಿ ಇಲ್ಲ ಅನ್ಸ್ಕೊಂಬಂದ್ಬಿಟ್ಟೆ. ಖಂಡಿತ ನೀವು ಇವತ್ತು ನನ್ನ ಒಂದು ಇಂಟರ್ವ್ಯೂ ಕೊಡ್ತೀನಿ, ಬನ್ನಿ ಸರ್ ಅದೇನಾಯ್ತು ಹೇಳ್ಕೊಡೋಣ 4 ಜನಕ್ಕೆ ಅಂತೇಳಿ ಕರೆದಿದ್ದೀರಾ. ಅದಕ್ಕೆ ಫಸ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನನ್ನ ಕಡೆಯಿಂದನೂ ಒಂದು ನಮಸ್ಕಾರ ಫಸ್ಟೇ ಕೊಟ್ಬಿಡ್ತೀನಿ. ಅಣ್ಣ, ಈಗ ಈ ತಳಿ ವಿಚಾರಕ್ಕೆ ಬಂದಾಗ ಬೆಳೆಯೋದು ಕಷ್ಟ ಅಂತ ಹೇಳ್ತಾರೆ, ಏನು ಇದರಿಂದ ರೀಸನ್? ಆದರೆ ಇದ್ರನ್ನ ಕಷ್ಟ ಅಂದರೆ ಇದಕ್ಕೆ ಮೇಜರ್ ಅದು ನಿಂತ್ಕೊಳಲ್ಲ. ಮೇಜರ್ ಪಾಯಿಂಟ್ ಏನಂದ್ರೆ ನಿಂತ್ಕೊಳಲ್ಲ, ಬಟ್ ಮಳೆಗೆ ತಡಿಯಲ್ಲ, ಮತ್ತೆ ಶೇಡ್ ನೆಟ್ ಹಾಕ್ಬೇಕು. ಶೇಡ್ ನೆಟ್ ಮೇಲೆ ಹಾಕಿದ್ದೀರ, ಅದೇ ಅನ್ಕೊಂತ ಇದೆ. ಎಲ್ಲ ಕ್ಯಾಪ್ಸಿಕಮ್ಗಳಿಗೆ ಹಾಕ್ತಾರೆ, ಇವ್ರೇನು ಹೂ ಗಿಡಗಳಿಗೆ ಹಾಕೊಂಡವ್ರೆ ಅಂತ. ನಾನು ಈಚೆಗೆ ಅಂತ ಹೇಳಿದ್ರೆ ಸುಮಾರು ಜನ ಓಪನ್ ಫೀಲ್ಡಲ್ಲಿ ಮಾಡಿರೋದು ನೋಡಿದ್ದೆ. ಗಿಡ ಒಂದು ಸ್ವಲ್ಪ ಪುಟ್ಟದಾಗಿರ್ತದೆ, ಒಂದೊಂದ್ಸರ್ತಿ ಏನಾದ್ರು ಮಳೆ ಬಿದ್ದರೆ ಒಂದೇ ದಿನಕ್ಕೆ ಪಿಂಕ್ ಬಂದ್ಬಿಡ್ತದೆ, ಅದನ್ನೆಲ್ಲ ನೋಡಿದ್ದೆ. ನೀವು ಹೇಳ್ತಾ ಇರೋದು ಹಂಗೆ ಇದೆ. ನೀರಾವರಿ ಇದು ನೀರೇನಾದ್ರು ಬಿತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಇದ್ರ ಕತೆ ಮುಗೀತು ಅಂತ. ಹೌದೌದು. ಮಳೆ ನೀರು ಬಿದ್ಮೇಲೆ ನೀವು ಕಟಾವ್ ಮಾಡ್ಬೇಕಾ, ನೀರಿದ್ದಾಗ ಅದು ಓಡಲ್ಲ. ನೀರಿದ್ದಾಗ ಇದಕ್ಕೆ ಮಾರ್ಕೆಟಿಂಗ್ ಇಲ್ಲ. ಹೌದೌದು. ಮತ್ತೆ ಈಗ ಗಮನಿಸೋದಾದ್ರೆ ಒಂದು ಹೂವು ತಕೊಂತೀನಿ, ಏನು ಬೇಜಾರು ಮಾಡ್ಕೋಬೇಡ್ರಿ ಸ್ನೇಹಿತರೆ. ಗಮನಿಸ್ಬೋದು ನೀವು, ಬಿ ವೈಟ್ ಅಂತಾರಲ್ಲ. ಸೊ ಇದು ಯಾವ ಹ್ಯಾಂಗಲಲ್ಲಿ ನೋಡಿದ್ರೂ ನಿಮ್ಗೆ ಏನಪ್ಪ ಅಂತ ಹೇಳಿದ್ರೆ ಬೇರೆ ಥರ ಕಲರ್ ಸಿಗೋಲ್ಲ. ಈ ಕೆಳಗಡೆ ಇದೇನಿರ್ತದೆ ಇದನ್ನು ಹೊರತುಪಡಿಸಿ ಇನ್ನು ಪ್ಯೂರು ವೈಟ್ ಕಲರ್ ಇರ್ತದೆ ಪೆಟಲ್ಸ್ ಎಲ್ಲ. ಸೆಂಟ್ರಲ್ ಮಾತ್ರ ಒಂದು ಸ್ವಲ್ಪ ಲೈಟ್ ಗ್ರೀನ್ ಎಲ್ಲೋ ಮಿಕ್ಸ್ ಇರ್ತದೆ. ಸೊ ಅದಕ್ಕೆ ಇದನ್ನು ಬಿ ವೈಟ್ ಅಂತ ಕರೆಯೋದು. ಅಣ್ಣ, ಈಗ ಈ ಸಸಿಗಳ ವಿಚಾರಕ್ಕೆ ಬರೋಣ. ಸಸಿಗಳು ಬಂದು ಇದರಲ್ಲೂ ತಗೊಬರ್ತಾರೆ, ಏನು ತಮಿಳ್ನಾಡಲ್ಲಿ ರಾಯಕೋಟೆಯಲ್ಲಿ ತರ್ತಾರೆ, ಚೀಪಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಪುಣೆಯಿಂದ ಕೆಲವೊಬ್ರು ತರಿಸ್ತಾರೆ, ಕಲ್ಕತ್ತೆಯಿಂದ ಕೆಲವೊಬ್ರು ತರಿಸ್ತಾರೆ. ಎಲ್ಲಿಂದ ತರಿಸೋದು ಉತ್ತಮ? ಮತ್ತು ಪ್ರೈಸ್ಗಳ ವಿಚಾರಕ್ಕೆ ಅಂದರೆ ಎಷ್ಟಿರುತ್ತೆ? ಈಗ ರಾಯಕೋಟೆದೆಲ್ಲ ನಿಮಗೆ ₹1.50 ₹2 ಅದ್ರೊಳಗೆ ಸಿಗ್ತದೆ. ಇದೆಲ್ಲ ₹3 ಮೇಲೆ ಆಗ್ತದೆ. ಇದೆಲ್ಲ ₹3 ಬೆಲೆ. ಹೌದು. ಕಲ್ಕತ್ತಾ ಪುಣೆ ಇದೆ, ಬಟ್ ಕ್ವಾಲಿಟಿ ಚೆನ್ನಾಗಿರ್ತೈತೆ. ನಿಮ್ಗೆ ಲಾಂಗ್ ಕ್ರಾಪ್ ಕೊಯ್ತೈತಿ. ಡ್ಯೂರೇಷನ್ ಅವೆಲ್ಲ ನಿಮ್ಗೆಲ್ಲ ಕಡಿಮೆ ಇದ್ರಲ್ಲೆಲ್ಲ ಇದಾಗ್ತೈತಿ. ಏನೋ ಬರ್ಡ್ಸ್ ಎಲ್ಲ ಕಮ್ಮಿ ಇರ್ತದೆ, ಬೆಳವಣಿಗೆ ಅಷ್ಟಿರಲ್ಲ, ಗಿಡ ಕ್ವಾಲಿಟಿ ಇರಲ್ಲ. ಹೌದೌದು. ಈಗ ಮತ್ತೆ ಈಗ ಶೇಡ್ ನೆಟ್ಟು ಈ ಕ್ಯಾಪ್ಸಿಕಮ್ಗೆ ಅದಕ್ಕೆಲ್ಲ ಹಾಕ್ತಾರೆ ಅಂತ ಹೇಳ್ತಾ ಇದ್ದೆ ಇಷ್ಟೊತ್ತು. ಇವಾಗ ಅದನ್ನೇ ಹೇಳಿದ್ದು ಕರೆಕ್ಟ್. ಇದು ಏನಕ್ಕೆ? ನಾನು ಆಕ್ಚುಲಿ ಬಜ್ಜಿ ಬೆಳೆದಿದ್ದೆ ಲಾಸ್ಟ್ ಇಯರ್. ಬಜ್ಜಿ? ಹೌದು. ಓಹೋ, ಏನಣ್ಣ ಇದು 2ನೇ ಬೆಡ್ಡಾಗ ಹೋಗ್ಬಿಟ್ಟು ಇಂಥ ಬೆಳೆ ಮಾಡಿದ್ಯಾ? ಸ್ನೇಹಿತರೆ ಇಲ್ಲಿ ಗಮನಿಸ್ರಿ. ಅಣ್ಣ ಬಾಣ ಇಲ್ಲೇ ಒಂದೇ ಒಂದು ನಿಮಿಷ. ಇಲ್ಲಿ ನೋಡ್ರಿ, ಇಲ್ಲೇ ಬಜ್ಜಿಗೆ ಹಾಕಿರೋ ಓಲಗಳು ಹಂಗಂಗೆ ಐತೆ. ಇದರಲ್ಲಿ ಬಜ್ಜಿ ಬೆಳೆದು ಬಜ್ಜಿನೇ ಸುಮಾರು ತಿಂಗಳು ತಗೊಂಡಿರ್ತಾರೆ ಟೈಮಿಂಗ್ಸು. ಬಜ್ಜಿ ಒಂದು ವರ್ಷ ಕೊಯ್ದ್ಬಿಟ್ಟು ಮತ್ತೆ ಅದೇ ಬೆಡ್ಡಾಗ ಮಾಡಿದ್ಯಾ ನೀನು. ಹೆಂಗೆ ಫುಲ್ಲಾಗಿ ತಾಕತ್ ಮಾಡಿದ್ರಾ? ಮೊದಲು ನಾವ್ ಏನ್ ಮಾಡ್ಬೇಕಾದ್ರೇನು ನಾಟಿ ಗೊಬ್ಬರ, ಕೋಳಿ ಗೊಬ್ಬರ, ಆಲ್ಮೋಸ್ಟ್ ಇದಕ್ಕೆಲ್ಲ ನಾನು ಅರ್ಧ ಎಕರೆ ಮಾಡಿರೋದು. ಇದರಲ್ಲಿ ಒಂದು 10 ಲೋಡ್ ಹೊಡೆದಿದ್ದೆ. ಬಜ್ಜಿಗೆ ಮೆಸ್ ಹಾಕಿದ್ರೆ ಮತ್ತೆ ಮೆಸ್ಸಲ್ಲೇ ಇನ್ನೊಂದು ಬೆಳೆ ಮಾಡೋಣ ಅಂತ ಕ್ಯಾಪ್ಸಿಕಮ್ ಮಾಡ್ಬೋದಾಗಿದ್ದಲ್ಲ ನೀವು? ಹೂ ಮೇಲೆ ಹೆಂಗೆ ಬಂದ್ರೆ? ಇಲ್ಲ, ಕ್ಯಾಪ್ಸಿಕಮ್ ಏನಂದ್ರೆ ಖರ್ಚು ಜಾಸ್ತಿ, ಹೂವು ಸ್ವಲ್ಪ ಕಮ್ಮಿ.
ಲೇಬರು ನೀವು ಹೂವು ಕಟ್ ಮಾಡ್ಬೇಕಾದ್ರೆ ಅಷ್ಟೇ ಲೇಬರ್ ಕಾಣಿಸೋದು. ಹ್ಮ್ ಇಲ್ಲಾಂದ್ರೆ ಆಲ್ಮೋಸ್ಟ್ ಒಬ್ಬರಿದ್ರೆ ಔಷಧಿ ವಾರಕ್ಕೊಂದ್ಸರಿ ಔಷಧಿ ಹೊಡ್ಕೊಂಡು ಗೊಬ್ಬರ ಬಿಟ್ಕೊಂಡು ಬರ್ತೈತಿ. ಈಗ ಒಟ್ಟಾರೆ ವಿಸ್ತೀರ್ಣ ತಗೊಳೋದಾದ್ರೆ ಎಷ್ಟಿದೆ ಅಣ್ಣ ಇದು? ಸರ್ ಇದು ಅರ್ಧ ಎಕರೆ ಅಂದರೆ 20 ಗುಂಟೆ. ಸಸಿಗಳು ಎಷ್ಟು ಹಾಕಿದ್ದೀರಾ ಸರ್ ಇದು 7,500 ಹಿಡಿದೈತಿ. 7,500 ಸಸಿ. ಸಸಿಯಿಂದ ಸಸಿಗೆ ಅಂತರ ಒಂದಡಿ. ಒಂದಡಿ. ಹೌದು. ಮತ್ತೆ 2 ಸಾಲ ಡಬಲ್ ಲೈನ್ ನೋಡಿದ್ದೀರಾ? ಹೌದು. ಆ್ಯಕ್ಚುಲಿ ಇದು ತ್ರಿಬಲ್ ಮಾಡ್ಬೇಕಂತ. ತ್ರಿಬಲ್? ಹೌದು. ಯಾಕೆ ಸರ್ ಆ ರೀತಿ? ಇದು ಮುಸ್ಕಿನ್ ವೈಟ್ ಯಾಕೆ ರೈತರು ಹೋಗಲ್ಲ ಅಂದರೆ ಇದು ನಾರು ಕಾಸ್ಟ್ ಜಾಸ್ತಿ. ಇವಾಗ ನಾವು ಸೇವಂತಿ ಮಾಡಬೇಕಾದ್ರೆ ನಿಮಗೆ ಅರೌಂಡ್ ಒಂದು 3,000 ಅಷ್ಟೇ ಇದಕ್ಕೆ. ಇವಾಗ ತ್ರಿಬಲ್ ಉಳ್ಬೇಕಂದ್ರೆ ಲೆಕ್ಕ ಹಾಕ್ರಿ, ಅವಾಗ 10,000. ತ್ರಿಬಲ್ ಅಂತ ಹೇಳಿದ್ರೆ ಆಯ್ತು 3,000. ಎಷ್ಟಾಯ್ತು ಅದಕ್ಕೆ ಕಾಸ್ಟ್? 3,000 ಸಸಿಗೆ 3 9. ಆಮೇಲೆ ಶೇಡ್ ನೆಟ್ ಹಾಕ್ಲೇಬೇಕು, ಮತ್ತೆ ಲೈಟಿಂಗ್ಸ್ ಕಂಪಲ್ಸರಿ ಬಿಡಲೇಬೇಕು. ಇಂಟರ್ ಸೀಸನ್ ಮಾಡಿ ಈಗ ಮಾಡಬೇಕಾದ್ರೆ ನೀವು ಜನವರಿನಲ್ಲಿ ಮಾಡಬೇಕಾದ್ರೆ ಲೈಟಿಂಗ್ ಕಂಪಲ್ಸರಿ ಬಿಡಲೇಬೇಕು. ನೀವು ಅಪ್ ಟು ಫೆಬ್ರವರಿ ಆದಮೇಲೆ ನೀವು ಲೈಟಿಂಗ್ ಬೇಡ ಅನ್ನೋದಕ್ಕೆ. ಲೈಟಿಂಗ್ ಬೇಡ ಅದಾದ್ಮೇಲೆ ಮಾಮೂಲಿ ಸೀಸನ್ ಬಂದ್ಬಿಡ್ತದೆ. ಹೌದು. ಈಗ ಸಸಿಗಳ ವಿಚಾರ ಆಯಿತು, ಕಲ್ಕತ್ತಾದೇ ಹಾಕಿದ್ದೀರಾ. ಇನ್ನು ಪ್ರಮುಖವಾಗಿ ನೀವು ಲೈಟಿಂಗ್ಸ್ ಬಗ್ಗೆ ಒಂದು ಸ್ವಲ್ಪ ಅವಾಗಲೇ ಹೇಳಿದ್ರೆ, ಲೈಟಿಂಗ್ಸ್ ಇರಲೇಬೇಕಲ್ವಾ ಈಗ? ಹೌದು, ಕಂಪಲ್ಸರಿ ಲೈಟಿಂಗ್ ಕೊಡಲೇಬೇಕು. ಎಷ್ಟು ದಿನ ಲೈಟಿಂಗ್ಸ್ ಇದಕ್ಕೆ ನೀವು 30 ಡೇಸ್ ಕೊಡಲೇಬೇಕು. 30 ದಿನ. ಹೌದು. ಎಷ್ಟು ಡಿಸ್ಟೆನ್ಸಲ್ಲಿ ಕೊಡ್ತೀರಣ್ಣ ಲೈಟಿಂಗ್ಸ್ ನೀವು? ಪ್ರತಿ ಸಾಲ್ಗೂ ಹಾಕ್ತೀರಾ ಅಥವಾ? ಇಲ್ಲ, ಒಂದು ಸಾಲ್ ಬಿಟ್ಟು ಒಂದು ಸಾಲ್, ಅಂದರೆ ಒಂದು 12 ಅಡಿ 13 ಅಡಿಗೆ ಆದರೆ ಒಂದು ಆ ಬೆಡ್ಡಲ್ಲಿ ಹಾಕಿದ್ರೆ ಈ ಬೆಡ್ ಬಿಟ್ಟು ಇದು ಬಿಟ್ಟು ಇದ್ರಲ್ಲಿ ಹಾಕ್ತೀರಾ? ಅಲ್ಲಿಗೆ 8-10 ಅಡಿ ಕಡಿಮೆ, 10 ಅಡಿ 12 ಅಡಿಗೆ ಹಾಕಿದ್ರೆ ಕಂಪಲ್ಸರಿ ಹೊಡೆದು. ಸ್ನೇಹಿತರೆ ಗಮನಿಸಿದ್ರಲ್ವಾ, ಲೈಟಿಂಗ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಸಾಲಿಂದ ಸಾಲ್ಗೆ ಅಂತ ಹೇಳಿದ್ರೆ ಒಂದು 12ರಿಂದ 12 ಅಡಿನ, ಲೈಟಿಂದ ಲೈಟ್ಗೂ 12 ಅಡಿ, 10x10 ಅಥವಾ 12ರಿಂದ 10 ಈ ರೀತಿಯಾದ ಮೆಥಡಲ್ಲೇ ಮಾಡ್ಕೊಂಡು. ಅಣ್ಣ ಎಷ್ಟು ವ್ಯಾಟ್ ಬಲ್ಬ್ ಯೂಸ್ ಮಾಡ್ತೀರಾ ನಾವು? ಸರ್ 10 ವ್ಯಾಟ್ಸ್. 10 ವ್ಯಾಟ್ಸ್ ಬಲ್ಬು. ಸೊ ಈ ಒಟ್ಟಾರೆ ಈ ಅರ್ಧ ಎಕರೆಗೆ ಬಳಕೆ ಮಾಡೋದು ಲೈಟಿಂಗ್ಸ್ಗೆ ವೈರ್ಗೆ ಎಲ್ಲ ಒಂದು ಎಷ್ಟು ಆಗ್ಬೋದು ಅಪ್ರಾಕ್ಸಿಮೇಟ್? ಒಂದು 35,000. 35,000. ನಾವು ತಗೊಳ್ಳೋ ಕ್ವಾಲಿಟಿ ಬಲ್ಬ್ಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನಾವು ತಗೊಳ್ಳೋ ಕ್ವಾಲಿಟಿ ಮೇಲೆ. ನೀವು ಮೊದಲು ತಂದಿರೋದು ರೇಟ್ ಜಾಸ್ತಿ, ನೀವು ಸ್ಟಾರ್ಟಿಂಗ್ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ತುಂಬಾ ದಿನದಿಂದ ತಗೊಬಂದಿರೋ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ನಾನು ಲಾಸ್ಟ್ ಇಯರ್ ತಂದಿದ್ದು. ಸರಿ ಅಣ್ಣ. ಈಗ ಸಸಿ ಬಂದು 2ನೇ ಬೆಡ್ಡಲ್ಲಿ ಮಾಡಿದ್ದೀರಾ, ಎಕ್ಸ್ಟ್ರಾ ತಾಕತ್ಗೆ ಏನಾದರೂ ಮಾಡಿದ್ದೀರಾ? ಇದಕ್ಕೆ ಎಕ್ಸ್ಟ್ರಾ ತಾಕತ್ಗೆ ನಾವು ಜಿಯೋಗ್ರೀನ್ ಮತ್ತೆ DAP, ಅದಕ್ಕೆ ನಾನು ಈ ಅರ್ಧ ಎಕರೆಗೆ 10 ಮೂಟೆ ಕೊಡ್ತೀನಿ. ಕಾಂಪ್ಲೆಕ್ಸ್ ಜಿಯೋಗ್ರೀನ್ ಬಂದು ಆರ್ಗ್ಯಾನಿಕ್ ಅಲ್ವಾ? ಹೌದು. ಸ್ನೇಹಿತರೆ ಗಮನಿಸಿದ್ರಲ್ವಾ, ಜಿಯೋಗ್ರೀನ್ ಅಂತ ಆರ್ಗ್ಯಾನಿಕ್ ಗೊಬ್ಬರ ಜೊತೆಗೆ ಒಂದು ಸ್ವಲ್ಪ ಮೂಟೆ ಗೊಬ್ಬರಗಳನ್ನ ಕೊಟ್ಟಿದ್ರು. ಉಂಗೆ ಹಿಂಡಿ ಬೇವಿನ ಹಿಂಡಿ ಕೊಟ್ಟಿದ್ರು. ಸೊ ಇದೆಲ್ಲ ಕೊಟ್ಟು ಯಾವ್ದಣ್ಣ ಈ ಓಲಲ್ಲಿ ಕೊಟ್ಟಿದ್ದೀರಾ? ಈ ನಾವೇನ್ ಮಾಡಿದಿರ ಅಂದ್ರೆ ಬಜ್ಜಿ ಉತ್ರಲ್ಲ, ಆ ಓಲ್ ಡ್ರಾಪ್ ಮಾಡ್ಬಿಟ್ಟಿದ್ರಿ. ಈ ಡ್ರಾಪಲ್ಲಿ ನಾವೇನ್ ಹಾಕಿಲ್ಲ, ಅದ್ರಲ್ಲಿ ಏನ್ ಮಾಡಿದಿರಿ, ಎಲ್ಲಿ ಓಲ್ ಇರ್ತೈತೋ ಅಲ್ಲೆಲ್ಲ ಓಲ್ ಮಾಡಿ ಗೊಬ್ಬರ ಕೊಟ್ಟಿದ್ದೀರಿ ಸೆಂಟ್ರಲ್ಲಿ. ಹೌದು. ಈಗ ನೀವ್ ಹೇಳಿದ್ರಲ್ಲ ಏನ್ ಬಜ್ಜಿನಲ್ಲಿ ಎಲ್ಲ ಎಳ್ದಾಗ ನೋಡ್ತಿರ್ಬೋದು ಸ್ನೇಹಿತರೆ, ಸಸಿಯಿಂದ ಸಸಿ ಮಧ್ಯದಲ್ಲಿ ಬಂದು ಓಲ್ ಮಾಡಿ ಅದರಲ್ಲಿ ಈ ಗೊಬ್ಬರಗಳನ್ನ ಎಲ್ಲ ಬಳಕೆ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಬಜ್ಜಿನೇ ಸುಮಾರು 1 ವರ್ಷದ ಬೆಳೆ. ಅದಾದಮೇಲೆ ಮತ್ತೆ ಅದೇ ಬೆಡ್ಡಲ್ಲಿ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂಚೂರಾದ್ರೂ ನಾವು ತಿಪ್ಪೆ ಗೊಬ್ಬರ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರಗಳು, ಉಂಗೆ ಹಿಂಡಿ ಬೇವಿನ ಹಿಂಡಿ ಮತ್ತು ಜಿಯೋಗ್ರೀನು ಜೊತೆಗೆ ಒಂದು ಸ್ವಲ್ಪ ಮೂಟೆ ಗೊಬ್ಬರಗಳನ್ನ ಕೊಟ್ಟಿದ್ದಾರೆ. ಸರಿ ಅಣ್ಣ, ಈಗ ಸಸಿ ನಾಟಿ ಮಾಡಿದ್ಮೇಲೆ ಪಿಂಚಿಂಗು ಮೈನ್ ಏನಂತಾರೆ, ಈ ಚಿಗುರ್ನ ಚೂಟೋದು ಮೈನ್ ಪ್ರಮುಖವಾದ ಅಂಶ. ಅಣ್ಣ ಎಷ್ಟು ದಿನಕ್ಕೆ ನೀವು ನಾವು ಅದನ್ನ ಒಂದು 20 ದಿವಸಕ್ಕೆ ಕಟಿಂಗ್ ಮಾಡಿ. 20 ದಿವಸಕ್ಕೆ ಡಬಲ್ ನಾನೇನ್ ಮಾಡಿದೆ ಅಂದ್ರೆ 2 ಟೈಮ್ಸ್ ರಿಮೂವ್ ಮಾಡ್ಬಿಟ್ಟು 2 ಟೈಮ್. ಈಗ ಫಸ್ಟ್ 20 ದಿನ ಹಂತದಲ್ಲಿ ಒಂದಿಷ್ಟು ಇರ್ತದೆ ಪುಟ್ಟವಾಗಿ ಗಿಡ. ಹೌದೌದು. ಆ ಟೈಮಲ್ಲಿ ಮತ್ತೆ ನೆಕ್ಸ್ಟ್ ಯಾವಾಗ? ಆಮೇಲೆ ಒಂದು ತಿಂಗಳ 15 ದಿವಸ ಅಂದ್ರೆ 1 ಮಂತ್ 15 ಡೇಸ್ಗೆ ಇನ್ನೊಂದ್ಸರ್ತಿ. ಹೌದು. ಅದನ್ನೆಲ್ಲ ಕಟ್ ಮಾಡಿದ್ಮೇಲೆ ಈ ಕೊಂಬೆಗಳು ಜಾಸ್ತಿ ಆಗುತ್ತೆ. ಇದೊಂದು ಪಿಂಚಿಂಗ್ ವಿಚಾರ. ಹೌದು. ಇನ್ನ ಇದಾಯ್ತು. ಕೊಯ್ಲಿಗೆ ಬರ್ಬೇಕಂದ್ರೆ ಎಷ್ಟು ದಿನ ತಗೊಂಡಿದೆ? ನೀವು ಲೈಟ್ ಬಿಡ್ತೀನಂದ್ರೆ ಕರೆಕ್ಟಾಗಿ 3 ಮಂತ್ಸ್ ತಗೊಂಡು. 3 ಮಂತ್ಸ್ ಲೈಟಿಂಗ್ಸ್. ನೀವು 30 ಡೇಸ್ ಲೈಟ್ ಬಿಟ್ರಂದ್ರೆ ಕರೆಕ್ಟಾಗಿ 3 ತಿಂಗಳು 90 ಡೇಸ್ಗೆ ಸ್ಟಾರ್ಟ್ ಆಗುತ್ತೆ. ಹೌದು. ಅದಾದ್ಮೇಲೆ ಕಂಟಿನ್ಯೂ ಆಗೋಗುತ್ತೆ. ಅದನ್ನ ಬಿಟ್ಟು ಲೈಟಿಂಗ್ಸ್ ಹಾಕಿಲ್ಲ ಅಂತ ಹೇಳಿದ್ರೆ ಗಿಡನ ಬೆಳವಣಿಗೆ ಆಗಲ್ಲ. 2 ತಿಂಗಳಿಗೆಲ್ಲ ಬಂದ್ಬಿಡ್ತದಲ್ಲ? 2 ತಿಂಗಳಿಗೆ 1-2 ತಿಂಗಳಿಗೆ ಬಂದಿದೆ ಗಿಡ ಪುಟ್ಟದಾಗೆ. ಹೌದು. ಸ್ನೇಹಿತರೆ ನೋಡಿದ್ರಲ್ಲ ಲೈಟಿಂಗ್ಸ್ ಹಾಕೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ. ಆಮೇಲೆ ಅಣ್ಣ ಇದೆಲ್ಲ ಮೂಟೆ ಗೊಬ್ಬರಗಳಾಯ್ತು. ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಏನೇನು ಕೊಟ್ಟಿರ್ತಾರೆ? ಮಾಮೂಲಿ 19 ಅಲ್ಲಿ ಒಂದು ಟೈಮ್ ಅಷ್ಟೇ. 19 16 13 0 45 ಸೇಮ್ ಒಂದೇ ಇದರಲ್ಲಿ 44 ಮತ್ತೆ ಅದ್ರ ಜೊತೆಗೆ ಯಾವ್ದನ್ನ ಈ ಆರ್ಗಾನಿಕ್ ಯಾವ್ದಾದ್ರು ಹ್ಯೂಮಿಕ್ ಆಸಿಡ್ ಆ ಥರದ್ದು ಅವೆಲ್ಲ ಕೊಡ್ಲೇಬೇಕು ಖಂಡಿತ. ಈಗ ಒಟ್ಟಾರೆ ಇಲ್ಲಿ ತನಕ
ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿ ಎಷ್ಟು ಕೊಯ್ಲು ಮಾಡಿದ್ದೀರಾ, ಎಷ್ಟು ಹಾರ್ವೆಸ್ಟ್ ಮಾಡಿದ್ದೀರಾ ಸರ್? ಇದರಲ್ಲಿ ಈಗ ಒಂದು 800 kg ಬಂದಿದೆ. 800 kg. ಹೌದು. ಈಗ 7,000 ಸಸಿಗೆ. ಹೌದು. ಇನ್ನು ಮುಂದೆ ಎಕ್ಸ್ಪೆಕ್ಟೇಷನ್ ಎಷ್ಟು ಬರ್ಬೋದು, ಏನಾದರೂ ಒಂದು ಅಂದಾಜು? ಏನು ನನ್ನ ಎಕ್ಸ್ಪೆಕ್ಟೇಷನ್ನು ಇನ್ನೇನು ಇನ್ನೊಂದು ಅಲ್ಲ, ನೀವು ನೋಡಿದೆ ಅಂದ್ರೆ 1 ಟನ್ ಮೇಲೆ 1 ಟನ್ ಅಷ್ಟೇ. ಇದಕ್ಕೇನು ವ್ಯತ್ಯಾಸ ಅಂದರೆ ಮಾಮೂಲಿ ಸೆಂಟೆಲ್ಲಾಗೂ ಇದಕ್ಕೆ ಅದು ಹೂವು ಜಾಸ್ತಿ. ಅದೇ ನೀವು ಬರೀ ಒಂದು ಬರ್ಡ್ಗೆ 1 kg ಕೊಯ್ಬೋದು. ಹ್ಮ್. 1 kg ಇದು ಹಂಗೆ ಬರಲ್ಲ. ನೀವು ಬರ್ಡ್ ಲೆಕ್ಕ ಹಾಕೊಂಡ್ರೆ ಬರೀ ಒಂದು 200 ಗ್ರಾಮ್ 300 ಗ್ರಾಮ್. ಅದಕ್ಕೆ ರೈತರು ಯಾರು ಇದನ್ನ ಇಳುವರಿ ಕಡಿಮೆ ಇರ್ತದೆ ಅಂತ ಹೇಳ್ಬಿಟ್ಟು. ಬಟ್ ನೀವು ಪ್ರಯತ್ನ ಮಾಡಿರೋದು ವಿಚಾರ ಮಾಡಿದೆ, ಏನು ಸ್ವಲ್ಪ ಸಕ್ಸಸ್. ಪ್ರೈಸ್ ವಿಚಾರಕ್ಕೆ ಬಂದಾಗ ಪ್ರೈಸ್ ಏನಂದ್ರೆ ಸೇವಂತಿಗಳಿಗೆ ಇದೆಲ್ಲ ರಾಜ ಅಂತ ಹೇಳ್ತೀನಿ. ಹೌದು. ಎಲ್ಲದಕ್ಕಿಂತ 40 ರೂಪೀಸ್ 50 ರೂಪೀಸ್ ಅದಕ್ಕೂ ಇದಕ್ಕೂ. ಸ್ನೇಹಿತರೆ ಗಮನಿಸೋದ್ರಲ್ವಾ, ಬರೀ ಸೆಂಟೆಲ್ಲ ಅಂತಲ್ಲ. ಸೊ ಈ ಹೂವಿಗೆ ಪ್ರಾಮುಖ್ಯತೆ ಏನಕ್ಕಪ್ಪ ಅಂತ ಹೇಳಿದ್ರೆ, ಇಷ್ಟು ಕ್ವಾಲಿಟಿ ಇಷ್ಟು ಫಿನಿಶಿಂಗ್ ಇರೋದ್ರಿಂದ ಏನಾಗುತ್ತೆ, ಮತ್ತು ಹೂವು ಬಂದು ಕಡಿಮೆ ಕೊಯ್ಯುತ್ತೆ. ಯಾವುದೇ ಹಾರ ತಗೊಳ್ಳಿ, ಬರೀ ಅರ್ಶಿನ ಕಲರ್ ಹೂವನ್ನ ಪೋಣಿಸ್ಬಿಟ್ರೆ ಲುಕ್ ಬರೋದಿಲ್ಲ. ಸೆಂಟ್ರಲ್ಲಿ ವೈಟ್ ಹೂವು ಅಥವಾ ಚಾಕ್ಲೇಟ್ ಇರ್ತದೆ ಅಥವಾ ಪರ್ಪಲ್ ಇರ್ತದೆ, ಈ ಥರದ್ದು ಹೂವು ಹಾಕಿದ್ರೇ ಕ್ವಾಲಿಟಿ ಬರೋದು. ಆ ಒಂದು ಮೈನ್ ರೀಸನ್ಗೆ ಈ ಒಳ್ಳೆ ರಾಜಕಾರಣಿಗಳು ಹೆಂಗೆ ಹಾಕ್ತಾರೆ ಬಟ್ಟೆಗಳು ಬೆಳ್ಳಕ್ಕೆ, ಹಂಗೆ ಹಾರಗಳು ಚೆನ್ನಾಗಿ ಬರ್ಬೇಕಂದ್ರೆ ನೋಡಿ ಈ ಥರ ಇರಬೇಕು ಕ್ವಾಲಿಟಿ. ಅಣ್ಣ ಇದೆಲ್ಲ ಆಯಿತು. ಈಗ ಔಷಧಿಗಳ ವಿಚಾರಕ್ಕೆ ಬರೋಣ, ಅಥವಾ ರೋಗಗಳ ವಿಚಾರಕ್ಕೆ ಬರೋಣ. ಫಸ್ಟು ಇದಕ್ಕೆ ಬೇಸಿಕ್ಕಾಗಿ ರೋಗ ಇವಾಗ ಸಸಿ ಸಾಯುತ್ತೆ ಸೆಂಟೆಲ್ಲೋದಲ್ಲೆಲ್ಲ ಅಂತ. ಇದರಲ್ಲಿ ಹೆಂಗೆ ಏನಾದರೂ? ಇದರಲ್ಲಿ ಆ ಥರದ್ದು ನನಗೇನು ಫಸ್ಟ್ ಟೈಮ್ ಮಾಡಿದ್ದು, ನಾನು ಫಸ್ಟ್ ಟೈಮ್ ಮಾಡಿದ್ದು ಬಸ್ಕಿನಟ್ಟು. ಹೌದು, ಬೇರೆ ಮಾಡಿದ್ದೀರಲ್ಲ? ಬೇರೆ ಸೆಂಟೆಲ್ಲ ಮಾಡಿದ್ದೀನಿ ನನ್ನ ವೀಡಿಯೋಸ್ ಬೇಕಾದ್ರೆ ಐತೆ. ಬಟ್ ಇದಕ್ಕೇನಂದ್ರೆ ರೋಗ ಅದೇ ಟ್ರಿಪ್ಸ್ ಮೇಜರು, ಮತ್ತೆ ಈ ಕೊಳಕ್ ರೋಗ ಬರ್ತೈತಿ ಈ ಕಾಂಡದ ಹತ್ರ ಕೊಳೆಯೋದ. ಔಷಧಿಗಳು ಹೊಡ್ಕೊಂಡು ನಾರ್ಮಲ್ ಸಿಂಪಲ್. ಮೊಗ್ಗು ರೋಗ ಅಂತಾರಲ್ವಾ, ಅದೇನಾದರೂ ಬರುತ್ತೆ? ಬರ್ತೈತೆ. ಮಳೆ ನೀವು ಹೆಚ್ಚಾಗಿ ಮಳೆ ಬಿದ್ದರೆ ಇದನ್ನು ನೀವು ಕೊಯ್ಯೋಕ್ಕೆ ಆಗಲ್ಲ. ಅದಕ್ಕೆ ಇದನ್ನೆಲ್ಲ ನೀವು ಗ್ರೀನ್ ಹೌಸ್ಗಳಲ್ಲೇ ಬೆಳೆಯೋದು. ಓಪನ್ ಫೀಲ್ಡಲ್ಲಿ ಯಾರು ಬೆಳೆಯಲ್ಲ. ಹಂಗೂ ಬೆಳೆಯಂಗಿದ್ರೆ ಜನವರಿ, ನೀವು ಯಾವ ಸೀಸನ್ ನಿಂತ ಮೇಲೆ. ಹೌದೌದು. ನೀವು ಹೂಳಂಗಿದ್ರೆ ನವಂಬರ್ ಎಂಡ್ ಇಲ್ಲ ಡಿಸೆಂಬರಲ್ಲಿ ಹಾಕೊಂಡ್ರೆ ಅಪ್ ಟು ಮಾರ್ಚ್ ಏಪ್ರಿಲ್ ಮೇಗೆಲ್ಲ ನಿಮಗೆ ಸಮ್ಮರ್ ಎಲ್ಲ ಮುಗ್ದೈತೆ. ಗಿಡದ ಬೆಳವಣಿಗೆ ಹಂತದಲ್ಲಿ ಮಳೆ ಬಿದ್ರೆ ತೊಂದರೆ ಇಲ್ಲ. ಹೂವು ಬಂದಾಗ ಮಾತ್ರ ಬಡ್ಸು ನೀವು, ಯಾಕಂದ್ರೆ ನೀರು ಆರಲ್ಲ. ಯಾಕಂದ್ರೆ ಇವಾಗ ಸೆಂಟೆಲ್ಲ ನೀವು ಓಪನ್ ಫೀಲ್ಡ್ ಅಲ್ಲಿ ಬೆಳೆದಿರ್ತೀರ, ಇದೇನಾಗಿದೆ ಶೇಡ್ ನೆಟ್ ಹಾಕಿದ್ರೆ ಅಷ್ಟು ಬೇಗ ಆರಲ್ಲ. ನೀರು ಒಳಗೆ ಇತ್ತಂದ್ರೆ ಒಂಥರ ಎಲ್ಲ ಇದ್ರ ಕೆಳಗಡೆ ಎಲ್ಲ ಬಂದು ಬಂದ್ಬಿಡ್ತದೆ, ಎಲ್ಲ ವೇಸ್ಟ್ ಏನಕ್ಕೂ ಆಗಲ್ಲ. ಹೌದು. ಅದಾದ ಸೆಂಟೆಲ್ ಆದ್ರೂ ರಿಮೂವ್ ಎತ್ಕೊಂಡು ಹೋಗಿ ಏನೋ ಒಂದು ಮಾಡ್ತಾರೆ, ಇದನ್ನು ಮುಟ್ಟೋದು ಕೂಡ ಇಲ್ಲ. ಸ್ನೇಹಿತರೆ ಗಮನಿಸಿದ್ರಲ್ವಾ, ಇದರಲ್ಲಿ ಬಂದು ಒಂದು ಸಣ್ಣ ಮಿಸ್ಟೇಕ್ ಆದ್ರೇನು ಏನಾಗುತ್ತೆ, ಹೂವು ಕ್ವಾಲಿಟಿ ಅನ್ನೋದಲ್ಲ, ಮಾರ್ಕೆಟಲ್ಲಿ ಇದಕ್ಕೆ ಬೇಡಿಕೆನೇ ಇರೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಇಷ್ಟು ವೈಟ್ ಆಗಿರೋದ್ರ ಮೇಲೆ ಯಾವ್ದಾದ್ರು ವೈಟ್ ಬೆಟ್ಟ ಮೇಲೆ ಇಂಕ್ ಚೆಲ್ಲಿದ್ರೆ ಹೆಂಗೆ ಕಾಣಿಸುತ್ತೆ, ಅದೇ ರೀತಿಯೇ ಮಳೆ ಬಿದ್ದರೆ ಇದರಲ್ಲಿ ಫುಲ್ ಏನಾಗುತ್ತೆ, ಒಂಥರ ಕಪ್ ತಿರುಗಿಬಿಡ್ತದೆ ಹೂವು. ಆ ಟೈಮಲ್ಲಿ ಇದಕ್ಕೆ ಬೇಡಿಕೆನೂ ಇರೋದಿಲ್ಲ, ಯಾರು ತಗೊಳ್ಳೋದಿಲ್ಲ. ಆ ಕಾರಣಕ್ಕೋಸ್ಕರ ಬಿ ವೈಟ್ ಅಂದರೆ ಭಯ ವೈಟು ಅಂದ್ಕೊಂಬಿಡ್ರಿ. ಇವಾಗ ಭಯ ಬೀಳ್ತಾರೆ ಅಷ್ಟೇ. ಇನ್ನು ಸಮಗ್ರವಾಗಿ ಆಲೋಚನೆ ಮಾಡಿ ಸೂಕ್ತವಾದ ಟೈಮ್ಗೆ ಎಲ್ಲ ಕೊಟ್ಟು ಮಾಡೋದಾದರೆ ಈ ರೀತಿ ಮಾಡ್ಬೋದು. ಅಣ್ಣ ಈಗ ಮಾರ್ಕೆಟಿಂಗ್ ವಿಚಾರಕ್ಕೆ ಬರೋಣ. ಮಾರ್ಕೆಟು ನೀವು ಎಲ್ಲಿಗೆ ಹಾಕ್ತೀರಾ? ನನಗೆ ಮಾರ್ಕೆಟ್ ನಮಗೆ ಮಾಲೂರು ನೀರೇ ಇದೆ. ಓಕೆ. ಹೊಸೂರು ಇದೆ. ಎರಡು ಎಲ್ಲಿ ರೇಟ್ ಕಂಪ್ಯಾರಿಸನ್, ಎಲ್ಲಿ ಕರೆಕ್ಟಾಗಿ ರೇಟ್ ಸಿಕ್ಕಿದ್ರೆ ಅಲ್ಲಿಗೆ ನೀವು ಕೊಡ್ತೀರಾ. ಮತ್ತೆ ಪ್ರೈಸ್ ವಿಚಾರಕ್ಕೆ ಬರೋಣ. ಈಗ ಸ್ಟಾರ್ಟಿಂಗಲ್ಲಿ ಏನು ಪ್ರೈಸ್ ಸಿಕ್ತು, ಈಗ ಡೌನ್ ಆಗಿದೆ ಒಂದು ಸ್ವಲ್ಪ, ಅದೊಂದು ಸ್ವಲ್ಪ ಬೇಜಾರು. ಸ್ಟಾರ್ಟಿಂಗ್ ಎಲ್ಲ ಇದ್ದಿದ್ದೆ ರೈತರದ್ದು, ಅದೆಲ್ಲ ಕಾಮನ್. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಎಲ್ಲ ಯಾವುದೇ ಬೆಳೆ ತಗೊಳ್ಳಿ ಅದೆಲ್ಲ ಕಾಮನ್. ಸೊ ಈ ಸ್ಟಾರ್ಟಿಂಗ್ ಎಲ್ಲ ನಿಮ್ಗೆ 250, 260, 240 ಆದರೆ ಅದೆಲ್ಲ ಒಂದು 30 kg 40 kg ಆ ಟೈಮಲ್ಲಿ ಸಿಕ್ತು. 300 kg ಹೌದೌದು. ಇವಾಗೆಲ್ಲ ಬರೀ 100 ರೂಪಾಯಿ. ಇವಾಗ ಇದಕ್ಕೆ ಏನಂದ್ರೆ ಕಾಸ್ಟ್ ಜಾಸ್ತಿ ಆಗಿತ್ತು. ನಾರು ನಿಮಗೆ ಕಾಸ್ಟ್ ಜಾಸ್ತಿ. ಈ ಬೇರೆ ಸೆಂಟಲ್ಗೆಲ್ಲ ನಿಮಗೆ ವೀಕ್ಲಿ ಒನ್ ಟೈಮ್, ಇದಕ್ಕೆ ಹಂಗಲ್ಲ 3 days 4 days ಒಂದ್ಸರಿ. ಆದ್ರೆ ಹೆವಿ ಹೊಡೆಯಂಗಿಲ್ಲ, ಪೆಟ್ರೋಲ್ ಪಂಪಲ್ಲಿ ಹೊಡಿಬೇಕು. ಇನ್ನೊಂದು ಲೈಟಾಗಿ ಹೊಡ್ಕೊಂಡು ಲೈಟ್ ವೆಯ್ಟಾಗಿ ಹೊಡ್ಕೊಂಡು ಹೋಗ್ತಾ, ಜಾಸ್ತಿನೂ ಕೊಡಬಾರ್ದು. ಹೌದು. ಹೂವಾಗ ಬರಕ್ ಮೊದಲು ಕೊಡ್ಬೋದು, ಹೂವು ಬಂದ್ಮೇಲೆ ಕೊಟ್ರೆ ಹೂವು ಕೂಡ ಡ್ಯಾಮೇಜ್. ಬಟ್ ಎಲ್ಲನೆಲ್ಲ ಏನಾಗ್ತದೆ, ನೀವು ಡ್ಯಾಮೇಜ್ ಆದ್ರೆ ಕಾಣಿಸೋದಿಲ್ಲ. ಇದ್ರಲ್ಲಿ ಏನಾಗ್ತಾ ಇದ್ರೆ ಡ್ಯಾಮೇಜ್ ಕಾಣಿಸ್ತದೆ. ಖಂಡಿತ. ಸ್ನೇಹಿತರೆ ಗಮನಿಸಿದ್ರಲ್ವಾ, ಸೆಂಟೆಲ್ಲೋಗೆ ಐಶ್ವರ್ಯ ರೈಗಳಿಗೆ ಎಲ್ಲ ಹೊಡೆದಂಗೆ ಔಷಧಿಗಳು ಇದಕ್ಕೇನಾದರೂ ಹೊಡಿಯೋಕೆ ಹೋದ್ರೆ ತುಂಬಾನೇ ಅಂದರೆ ಹೂವನೇ ಒಂಥರ ಕ್ವಾಲಿಟಿ ಕೆಟ್ಟೋಗುತ್ತಂತೆ. ಸೊ ಗಮನಿಸ್ಬೋದು ನೀವು. ಅಣ್ಣ ಇನ್ನೊಂದು ವಿಚಾರ, ಇದಕ್ಕೆ ಬೇಡಿಕೆ ಜಾಸ್ತಿ ಇರುತ್ತಲ್ವಾ, ಏನೇನಕ್ಕೆ ಬಳಕೆ ಮಾಡ್ಕೊತಾರೆ? ಬರೀ ನಾನು ಹಾರಗಳಲ್ಲಿ ನಾನು ಕಡಿಮೆನೇ ನೋಡಿರೋದು. ಇದನ್ನ ಹಾರಗಳಿಗೆ ಮಾಮೂಲಿ ಸೆಂಟ್ ವೈಟೇ ಇರ್ತದೆ, ಇಲ್ಲ ಅಂತ ಹೇಳಿದ್ರೆ ಐಶ್ವರ್ಯ ವೈಟು ಬರ್ತದೆ. ಇದನ್ನ ಪ್ರಮುಖವಾಗಿ ಏನೇಂದ್ರಲ್ಲಿ ಬಳಸ್ತಾರೆ ಸರ್? ಇದು ಮೇಜರ್ ಆಗಿ ಮದುವೆಗಳಿಗೆ, ಏನೇ ಒಂದು ಡೆಕೋರೇಷನ್ ಇದ್ರನ್ನೇ ಪಾರ್ಸಲ್.
ಈ ತರ ಬಂಚಸ್ ಕಿತ್ಕೊಂಡು ಹೊರಟೋಗ್ತಾರೆ. ಬಂಚಸ್ ಹೌದು ಹೂವ ಕೊಯ್ದಿರ ಹಾಗೆ ಹೌದು, ಕಡ್ಡಿ ಹೌದು, ಕಡ್ಡಿ ಈ ತರ ಸಮೇತ. ಕಡ್ಡಿ ಸಮೇತ ಕೊಯ್ಕೊಂಡು ಹೊರಟೋಗ್ತಾರೆ. ಹಾ. ಅವರು ಬರ್ತಾರೆ, ಬಟ್ ಇವಾಗ ಮದ್ವೆಗ್ಲಿಲ್ಲಲ್ಲ. ಹ್ಮ್. ನೀವು ಮಾರ್ಚ್ ಏಪ್ರಿಲ್ ಯಾಕಂದ್ರೆ ಆಂಧ್ರ ಅವೆಲ್ಲ ಸ್ಟಾಪ್ ಆದಾಗ ಇವು ರೈಸ್ ಯಾಕಂದ್ರೆ ಫರ್ ಕೆಜಿ 700 rupees ಹೋಗಿದೆ. 700. ಹೌದು, ಯಾವಾಗ ಅಂದ್ರೆ ಆಗಸ್ಟ್ಗೆ. ಹಾ, ಆ ಟೈಮಲ್ಲಿ 1 ಟನ್ ಕೊಯ್ದ್ರೆ ಸಾಕಣ, ಕೊಯ್ಬೇಕಲ್ಲ, ಜೀವನ ಸಾರ್ಥಕ ಆಗೋಗ್ಬಿಡ್ತದೆ. ಸಾರ್ಥಕ ಅನ್ನೋದೇನಿಲ್ಲ, ಖರ್ಚು ಹಂಗೆ ಇರ್ತೈತೆ. ಶೇಡ್ ನಟ್ಟಿಗೆ ಇವಾಗ ನೀವು ಕರೆಕ್ಟ್ ಆಗಿ ಗ್ರೀನ್ ಹೌಸ್ ಎಲ್ಲ ಮಾಡ್ಬೇಕಂದ್ರೆ 50 ಲಕ್ಷ ಬೇಕು 1 ಎಕರೆಗೆ. 1 ಎಕರೆಗೆ. ಹೌದು ಇದು ಗ್ರೀನ್ ಹೌಸ್ ಮಾಡಿ ಹೌದು ಮಾಡೋದಕ್ಕೆ. ಹೌದು. ಈಗ ಒಟ್ಟಾರೆ ಲೆಕ್ಕ ತಗೊಳ್ಳೋಣ. ಇದು ನೀವು ಬಂದು ಆಲ್ರೆಡಿ ಹಳೆ ಬೆಡ್ಡಲ್ಲಿ ಮಾಡಿರೋದು. ಹೌದು. ಒಟ್ಟಾರೆ ಫಸ್ಟಿಂದ ಈ ಮೆಸ್ ಎಲ್ಲ ಹೊಸದಾಗಿ ಮಾಡಿ ಕಡ್ಡಿಗಳೆಲ್ಲ ಹೊಸದಾಗಿ ಹಾಕಿ ಮಾಡ್ಬೇಕಂದ್ರೆ ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಬರ್ಬೋದು ಈ ನೆಟ್ ಹೌಸ್ ಶೇಡ್ ನೆಟ್ಟಲ್ಲಿ? ಶೇಡ್ ನೆಟ್ಗ ಹಾ. ನಾನು ಅದ್ರ ಏನಂದ್ರೆ ಅದು ಶೇಡ್ ನೆಟ್ಗೆ ನಿಮ್ ಕಾಸ್ಟ್ ಜಾಸ್ತಿ ಆಗ್ತೈತಿ. ಅದೆಲ್ಲ ಒಂದು 50-60 ಸಾವಿರ ಬೀಳ್ತದೆ ಇದಕ್ಕೆ ನಿಮ್ಗೆ ಅರ್ಧ ಎಕರೆಗೆ? ಮೇಲೆ ಇದಾಕಿದೆ ನೋಡ್ರಿ, ಅದೇ 45,000 ಬೀಳ್ತೈತೆ ಅರ್ಧ ಎಕರೆಗೆ. ಹೌದು. ಸೈಡಲ್ಲಿ ಹಾಕಿರೋದು ನೀವು ಲೇಬರು ಮತ್ತೆ ಸುತ್ತು ಅದು ಜಾಸ್ತಿ. ಹ್ಮ್. ಮೋನೋ ನೆಟ್ ಇದೆಯಲ್ಲ ಅದು ಅಡಿನೇ ಜಾಸ್ತಿ ಇದೆ. ಮೋನೋ ನೆಟ್ ರೇಟ್ ಜಾಸ್ತಿ. 14-16 ರೂಪಾಯಿ ಇದ್ರೆ ಅದು 30-35 ರೂಪಾಯಿ ಇರ್ತೈತಿ. ಓಕೆ ಓಕೆ. ಅದು ಟ್ರಿಪ್ಸ್ ಎಲ್ಲ ಬರ್ದಿರ ಅವಾಯ್ಡ್ ಮಾಡೋದು. ಹೌದು. ನಿಮ್ಗೆ ಅದನ್ನ ತೆಗೆದುಕೊಂಡ್ರೆ ಎಲ್ಲ ಹೊಸ ಗೂಟ ಲೇಬರು ಎಲ್ಲ ಕಾಸ್ಟ್ ತಗೊಂಡ್ರೆ ನಿಮ್ಗೆ 1.5 ಲಕ್ಷ ಬರ್ತೈತಿ. ಅರ್ಧ ಎಕರೆ ವಿಸ್ತೀರ್ಣಕ್ಕೆ 1.5 ಲಕ್ಷ. ಅದನ್ನ ಹಾಕಿ ಧೈರ್ಯ ಮಾಡಿ ತೆಗೆದ್ರೆ ಮೇಂಟೈನ್ ಮಾಡಿ ತೆಗೆದ್ರೆ ಓಕೆ, ತೆಗಿಲಿಲ್ಲ ಅಂದ್ರೆ ಲಾಸ್ ಅಂತಾರೆ ರೈತರು. ಮರ ಈಗೇನಾಗೈತೆ ಅಂದ್ರೆ ಕಡ್ಡಿ ಕೂಡ ನಿಮ್ಗೆ 30 ರೂಪಾಯಿ 30-35 ರೂಪಾಯಿ ಇದೆ. ಹೌದು. ನೀವು ಅದನ್ನ ಲೆಕ್ಕ ಹಾಕೊಂಡ್ರೆ 700-800 ಕಡ್ಡಿ ಬೇಕು. ಅರ್ಧ ಎಕರೆಗೆ. ಕಂಬಿ ಬೇಕು, ದಾರ ಬೇಕು, ಪ್ರತಿಯೊಂದು ಎಲ್ಲ ಲೆಕ್ಕ ಹಾಕಿದ್ರೆ ಹೂಗಿಡದಲ್ಲೇ ಹೂವನ್ನ ಕಿತ್ತೋ ಅಷ್ಟರಲ್ಲಿ 1.5 ಲಕ್ಷ ಮೇಲೆ ಬೇಕು. ಹೌದು. ಔಷಧಿ ಎಲ್ಲ ಮಾಡ್ತಾರೆ ಇದಕ್ಕೋಸ್ಕರ. ಈ ಜನರೇಷನ್ ಯಾಕಂದ್ರೆ ಬೇಸಿಗೆಗೆಲ್ಲ ನೀವು ಆಲ್ಮೋಸ್ಟ್ ರೈತರು ಹೂ ಇದಕ್ಕೋಸ್ಕರ ಹಾಕ್ತಾರೆ. ಶೇಡ್ ನೆಟ್ ಎಲ್ಲ ಹಾಕಿ ಮಾಡೇ ಮಾಡ್ತಾರೆ. ಬಜ್ಜಿ ಕ್ಯಾಪ್ಸಿಕಮ್ ಎಲ್ಲ ಓವರ್ ಖರ್ಚು ಮಾಡ್ಬೇಕು. ಅದಕ್ಕೆ ಬದಲು ಇದು ಯಾವ್ದು ಇವಾಗ 2 ಟನ್ ಬಂದ್ರೆ 300 ರೂಪಾಯಿ ಅಂದ್ರೆ ಆಯ್ತಲ್ಲ, 6 ಲಕ್ಷ ಆಯ್ತು. ಆ ಕ್ಯಾಲ್ಕುಲೇಷನ್ ಹಾಕೊಂಡು ಬೆಳೆಯೋರು ಬೆಳೀತೈತೆ. ಖಂಡಿತ ಸರ್. ಇಷ್ಟೆಲ್ಲ ಮಾಹಿತಿ ಬಂದು ಯಾವ ಚಾನಲ್ ಅವರು ಕೊಟ್ಟವರೋ ಕೊಡಲ್ಲೋ ಗೊತ್ತಿಲ್ಲ. ನನ್ನ ಕಡೆಯಿಂದ ಅಂತೂ ರೈತರನ್ನ ಫುಲ್ ಎಷ್ಟು ಹಾಲಲ್ಲಿ ಹೆಂಗೆ ಕರೀತಾರೆ ಹಂಗೆಲ್ಲ ಕರೆದ್ಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಬಟನ್ ಕಾಣಿಸ್ತಾ ಇರ್ತದೆ. ಯಾರಾದರೂ ಓದ್ದಿರ ಇರೋರು ಇದ್ರೆ ಎಸ್ ಅಂತ ಸ್ಟಾರ್ಟ್ ಆಗಿರ್ತದೆ, ಅದ್ರ ಮೇಲೆ ಒಂದ್ಸಲಿ ಟಕ್ ಅಂತ ಒತ್ತಿದ್ರೆ ಕೈ ಕಾಣಿಸ್ತದಲ್ಲ, ಅದ್ರ ಮೇಲೆ ಒಂದ್ಸಲಿ ಒತ್ತಿದ್ರೆ ನೀವು ಕೊಡೋ ಒಂದೊಂದು ಲೈಕು, ಒಂದೊಂದು ಶೇರ್ಸು, ಒಂದೊಂದು ಸಬ್ಸ್ಕ್ರಿಪ್ಷನ್ನು ಇನ್ನಷ್ಟು ವಿಡಿಯೋಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಣ್ಣ, ನಿಮ್ಮ ತೋಟದ್ದು ನಿನಗೆ ಕೊಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಡಿರೋ ತಗೊಳ್ಳಿ. ಧನ್ಯವಾದಗಳು ಸರ್. ನಮ್ಮ ತೋಟದಲ್ಲಿ ಹೋಗಿರ್ತೈತೆ ಸರ್. ಥ್ಯಾಂಕ್ಸ್ ಅಣ್ಣ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ.